ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರಗಳು. ನಾನು ಕೃಷ್ಣ ನಾಯ್ಕ್ ಮಾತನಾಡ್ತಿರುವುದು ಜ್ಞಾನ ದಿಕ್ಸೂಚಿ ಯೂಟ್ಯೂಬ್ ಚಾನಲಿಂದ. ಸ್ನೇಹಿತರೆ, ಕರ್ನಾಟಕ ಸರ್ಕಾರವು ಈ 2020-21ನೇ ಸಾಲಿಗೆ ಕರ್ನಾಟಕ ರಾಜ್ಯದಲ್ಲಿರುವಂತಹ ಸರ್ಕಾರಿ ಪ್ರಥಮ ದರ್ಜೆಗಳ ಕಾಲೇಜುಗಳಲ್ಲಿ ಖಾಲಿ ಇರುವಂತಹ ಈ ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ನೇಮಕಾತಿಯನ್ನು ಮಾಡಿಕೊಳ್ಳುವುದಕ್ಕೆ ತಯಾರಿಯನ್ನು ನಡೆಸಿರುವಂಥದ್ದು ನಮಗೆಲ್ಲರಿಗೂ ಕೂಡ ಗೊತ್ತಿರುವಂಥ ವಿಚಾರ. ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ನಾವು ತೆಗೆದುಕೊಳ್ಳುತ್ತಿರುವಂತಹ ವಿಷಯನ್ನೊಳಗೊಂಡಂತೆ ಈ ಕಡ್ಡಾಯ ಕನ್ನಡ, ಕಡ್ಡಾಯ ಇಂಗ್ಲೀಷು ಮತ್ತು ನಮ್ಮ ಸಬ್ಜೆಕ್ಟು ಮತ್ತು ಜನರಲ್ ಸ್ಟಡೀಸ್ ಎಂಬ 4 ಪತ್ರಿಕೆಗಳಿದ್ದು, ಕಡ್ಡಾಯ ಕನ್ನಡಕ್ಕೆ 100 ಅಂಕಗಳು, ಕಡ್ಡಾಯ ಇಂಗ್ಲೀಷ್ ಕಂಪಲ್ಸರಿ ಇಂಗ್ಲೀಷ್ಗೆ 100 ಅಂಕಗಳು, ಮತ್ತು ಜನರಲ್ ಸ್ಟಡೀಸ್ ಅಂತ ನಾವೇನು ಹೇಳ್ತೀವಿ, ಸಾಮಾನ್ಯ ಜ್ಞಾನ ಅಥವಾ ಸಾಮಾನ್ಯ ಅಧ್ಯಯನಕ್ಕೆ 50 ಅಂಕಗಳು, ಮತ್ತು ನಮ್ಮ ಸಬ್ಜೆಕ್ಟು ಅಥವಾ ನಾವು ಪಿ ಜಿಯಲ್ಲಿ ಯಾವ ಸಬ್ಜೆಕ್ಟನ್ನು ತೆಗೆದುಕೊಂಡು ಅಧ್ಯಯನ ಮಾಡಿದ್ದೀವಿ ಅದಕ್ಕೆ 150 ಅಂಕಗಳನ್ನು ನಿಗದಿಪಡಿಸಿರುವಂಥದ್ದನ್ನು ನಾವು ನೋಡ್ತೇವೆ. ಈ ಒಂದು ಪರೀಕ್ಷೆಯಲ್ಲಿ ಕಡ್ಡಾಯ ಕನ್ನಡ ಮತ್ತು ಕಡ್ಡಾಯ ಇಂಗ್ಲೀಷ್ ಇವೆರಡೂ ಪತ್ರಿಕೆಗಳು ಎಲಿಜಿಬಿಲಿಟಿಗೆ ಮಾತ್ರ ಅನ್ವಯ ಆಗುವಂಥದ್ದು. ಇದರಲ್ಲಿ ತೆಗೆದುಕೊಳ್ಳುವಂತಹ ಅಂಕಗಳನ್ನು ನಾವು ಮೆರಿಟ್ ಲಿಸ್ಟ್ಗೆ ಅಥವಾ ಮೆರಿಟ್ಗೆ ಪರಿಗಣನೆ ಮಾಡುವುದಕ್ಕೆ ಆಗೋದಿಲ್ಲ. ಈ ಕಂಪಲ್ಸರಿ ಕನ್ನಡಕ್ಕೆ 100, ಕಂಪಲ್ಸರಿ ಇಂಗ್ಲೀಷ್ ಪತ್ರಿಕೆಗೆ 100 ಅಂಕಗಳನ್ನು ನಿಗದಿಪಡಿಸಿರುವಂಥದ್ದು ಇದರಲ್ಲಿ ಕಂಡುಬರುತ್ತೆ. ಈ ಕನ್ನಡದಲ್ಲಿ 100 ಅಂಕಗಳಿಗೆ ಕಡಿಮೆ ಅಂದರೂ ಕೂಡ ನೀವು 35 ಅಂಕಗಳನ್ನು ತೆಗೆದುಕೊಳ್ಬೇಕು. ಇಂಗ್ಲೀಷ್ನಲ್ಲೂ ಕೂಡ ಕಡಿಮೆ ಅಂದರೂ ಕೂಡ 35 ಅಂಕಗಳನ್ನು ತೆಗೆದುಕೊಳ್ಬೇಕು. ಇಲ್ಲ ಅಂತಂದರೆ ಈ ಒಂದು ಭಾಷೆಯಲ್ಲಿ ಕಂಪಲ್ಸರಿ ಪತ್ರಿಕೆಗಳಲ್ಲಿ ನೀವು ನಿಗದಿಪಡಿಸಿರುವಂಥ ಅಂಕಗಳನ್ನು ತೆಗೆದುಕೊಳ್ಳುವುದಕ್ಕೆ ಆಗಲಿಲ್ಲ ಅಂತಂದರೆ ನೀವು ಜನರಲ್ ಸ್ಟಡೀಸ್ನಲ್ಲಿ ಅಥವಾ ನಿಮ್ಮ ಸಬ್ಜೆಕ್ಟ್ನಲ್ಲಿ ಎಷ್ಟೇ ಅಂಕಗಳನ್ನು ತೆಗೆದುಕೊಂಡಿದ್ದಾಗ್ಯೂ ಕೂಡ ನಿಮಗೆ ಈ ಒಂದು ಸೆಲೆಕ್ಷನ್ ಪ್ರೋಸೆಸ್ ಒಳಗಡೆ ನಿಮ್ಮನ್ನು ಪರಿಗಣಿಸುವುದಕ್ಕೆ ಸಾಧ್ಯ ಆಗೋದಿಲ್ಲ ಎಂಬ ವಿಚಾರವನ್ನು ನೀವು ಇಲ್ಲಿ ಗಮನಿಸಬೇಕಾಗಿರೋಂಥದ್ದನ್ನು ನೀವು ನೋಡಬೇಕಾಗತ್ತೆ. ಅಂದರೆ ಈ ಕಡ್ಡಾಯ ಕನ್ನಡ ಮತ್ತು ಕಡ್ಡಾಯ ಇಂಗ್ಲೀಷ್ ಇದರಲ್ಲಿ ಮಿನಿಮಮ್ ಮಾರ್ಕ್ಸನ್ನು ತೆಗೆದುಕೊಳ್ಳಲೇಬೇಕು. ಹಾಗಿದ್ರೆ ಮಾತ್ರ ನಿಮ್ಮ ಮುಂದಿನ ಪತ್ರಿಕೆಗಳಾದಂತಹ ಸಾಮಾನ್ಯ ಜ್ಞಾನ ಮತ್ತು ನೀವು ಆಯ್ಕೆ ಮಾಡಿಕೊಂಡಂಥ ವಿಷಯದಲ್ಲಿ ನಿಮ್ಮ ಅಂಕಗಳನ್ನು ಪರಿಗಣಿಸಲಾಗುತ್ತೆ. ಜೊತೆಗೆ ಇದನ್ನು ರ್ಯಾಂಕ್ ಲಿಸ್ಟಲ್ಲಿ ಮತ್ತು ಸೆಲೆಕ್ಷನ್ ಪ್ರೋಸೆಸ್ ಒಳಗಡೆ ನಿಮ್ಮನ್ನು ಪರಿಗಣಿಸಲಾಗುವಂಥದ್ದು. ಜೊತೆಗೆ ಈ ಕಡ್ಡಾಯ ಕನ್ನಡ ಮತ್ತು ಕಡ್ಡಾಯ ಇಂಗ್ಲೀಷ್ ಪತ್ರಿಕೆ ಏನಿದೆಯೋ ಈ ಪತ್ರಿಕೆಯಲ್ಲಿ ತೆಗೆದುಕೊಂಡಂತಹ ಅಂಕಗಳನ್ನು ನಿಮಗೆ ರ್ಯಾಂಕ್ನಲ್ಲಿ ಪರಿಗಣಿಸೋದಿಲ್ಲ. ಅಂದರೆ ಸಾಮಾನ್ಯ ಜ್ಞಾನ ಮತ್ತು ನೀವು ತೆಗೆದುಕೊಂಡಂಥ ಒಂದು ವಿಷಯದಲ್ಲಿ ಏನು ಅಂಕಗಳು ಪಡೆದಿದ್ರೋ ಅದರ ಜೊತೆಗೆ ಕನ್ನಡ ಮತ್ತು ಇಂಗ್ಲೀಷ್ ಅಂಕಗಳನ್ನು ಸೇರಿಸಲಾಗುವುದಿಲ್ಲ. ಇದು ಕೇವಲ ಒಂದು ಅರ್ಹತೆಯ ಮಾನದಂಡವನ್ನು ಇಟ್ಕೊಂಡು ಮಾಡಿರುವಂಥದ್ದು. ಕೇವಲ ಎಲಿಜಿಬಿಲಿಟಿಗೆ ಮಾತ್ರ ಕಡ್ಡಾಯ ಕನ್ನಡ ಮತ್ತು ಕಡ್ಡಾಯ ಇಂಗ್ಲೀಷನ್ನು ಈ ಒಂದು ಪರೀಕ್ಷೆಯಲ್ಲಿ ನಿಗದಿಪಡಿಸಿರುವಂಥದ್ದನ್ನು ನಾವು ನೋಡ್ತೇವೆ. ಆದ್ದರಿಂದ ಸ್ನೇಹಿತರೆ, ಇನ್ನು ಮುಂದೆ ಏನಂತಂದರೆ ಈ ಇಂಗ್ಲೀಷ್ ಪತ್ರಿಕೆ ಅಂದರೆ ಕಡ್ಡಾಯ ಇಂಗ್ಲೀಷ್ ಪತ್ರಿಕೆ ಏನಿದೆಯೋ ಈ ಒಂದು ಪತ್ರಿಕೆಯಲ್ಲಿ ಬರುವಂತಹ ಇದರ ಪ್ಯಾಟರ್ನ್ ಇದೆ, ಇದರಲ್ಲಿ ಯಾವ ರೀತಿಯಲ್ಲಿ ಪ್ರಶ್ನೆಗಳನ್ನು ಕೇಳಲಾಗುತ್ತೆ, ಯಾವ ರೀತಿಯಲ್ಲಿ ಅಧ್ಯಯನ ಮಾಡಬೇಕು ಎಂಬುದರ ಬಗ್ಗೆ ನಾನು ಒಂದೊಂದಾಗಿ ಒಂದೊಂದು ವಿಡಿಯೋನಲ್ಲಿ ನಿಮಗೆ ತಿಳಿಸುವಂತಹ ಒಂದು ಪ್ರಯತ್ನವನ್ನು ನಾನು ಮಾಡ್ತೇನೆ. ಜೊತೆಗೆ ನಮ್ಮ ಈ ಒಂದು ಚಾನಲ್ ಆದಂಥ ಜ್ಞಾನ ದಿಕ್ಸೂಚಿಗೆ ನೀವು ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ನಮ್ಮ ಈ ಚಾನಲನ್ನು ನೋಡುವುದಕ್ಕೆ ಮರೆಯಬೇಡಿ. ಸ್ನೇಹಿತರೆ, ನಾನು ಈ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಖಾಲಿ ಇರುವಂತಹ ಈ ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ನಡೆಸುವುದಕ್ಕೂ ಕೂಡ ಸರ್ಕಾರ ತಯಾರಾಗಿರುವಂಥದ್ದು. ಈ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ 2ನೇ ಕಡ್ಡಾಯ ಪತ್ರಿಕೆಯಾದಂಥ ಇಂಗ್ಲೀಷ್ ಏನಿದೆಯೋ ಇದು ಕೂಡ ಬಹಳ ಪ್ರಮುಖವಾದಂಥದ್ದು. ಎಷ್ಟೋ ಅಭ್ಯರ್ಥಿಗಳು ಈ ಒಂದು ಪತ್ರಿಕೆಯಲ್ಲೇ ಫೇಲ್ ಆಗ್ತಾರೆ. ಮಿಕ್ಕಿದ್ರಲ್ಲಿ ಯಾವುದು ಜನರಲ್ ಸ್ಟಡೀಸು ಸಬ್ಜೆಕ್ಟಲ್ಲಿ ಎಷ್ಟೇ ಮಾರ್ಕ್ಸ್ ತಗೊಂಡ್ರೂ ಕೂಡ ಕೆಲವು ಸಂದರ್ಭಗಳಲ್ಲಿ ಕಡ್ಡಾಯ ಕನ್ನಡ ಮತ್ತು ಕಡ್ಡಾಯ ಇಂಗ್ಲೀಷ್ನಲ್ಲಿ ಫೇಲ್ ಆಗಿಬಿಡ್ತಾರೆ. ಹಾಗಿದ್ದರೂ ಏನು ಪ್ರಯೋಜನ ಇಲ್ಲ. ಈ ಜನರಲ್ ಸ್ಟಡೀಸು ಮತ್ತು ಸಬ್ಜೆಕ್ಟ್ನಲ್ಲಿ ಎಷ್ಟೇ ಮಾರ್ಕ್ಸ್ ತಗೊಂಡ್ರೂ ಕೂಡ ಅದು ಪ್ರಯೋಜನಕ್ಕೆ ಬರೋದಿಲ್ಲ. ಅದರಿಂದ ನೀವು ಎಲಿಜಿಬಿಲಿಟಿನ ಪಡ್ಕೋಬೇಕು ಅಂತಂದರೆ ಇತರೆ ಒಂದು ಜನರಲ್ ಸ್ಟಡೀಸ್ ಮತ್ತು ನಿಮ್ಮ ಸಬ್ಜೆಕ್ಟಲ್ಲಿ ಮಾರ್ಕ್ಸನ್ನು ತೆಗೆದುಕೊಂಡು ನೀವು ಮುಂದೆ ಹೋಗಬೇಕು ಅಂದರೆ ಕಡ್ಡಾಯ ಕನ್ನಡ ಮತ್ತು ಕಡ್ಡಾಯ ಇಂಗ್ಲೀಷ್ನಲ್ಲಿ ನೀವು ಮಾರ್ಕ್ಸನ್ನು ತೆಗೆದು ಮಿನಿಮಮ್ 35 ಮಾರ್ಕ್ಸನ್ನು ತೆಗೆದುಕೊಳ್ಳಲೇಬೇಕಾಗತ್ತೆ. ಇದಕ್ಕೆ ಕಡ್ಡಾಯ ಕನ್ನಡಕ್ಕೆ 100 ಅಂಕಗಳಿದ್ದಾವೆ, ಕಡ್ಡಾಯ ಇಂಗ್ಲೀಷ್ಗೆ 100 ಅಂಕಗಳಿದ್ದಾವೆ.
ಆದ್ದರಿಂದ ನೀವು ಸ್ವಲ್ಪ ಶ್ರಮಪಟ್ಟು ಅಧ್ಯಯನ ಮಾಡಿದ್ದೇ ಆದರೆ ಖಂಡಿತವಾಗಿ ಕಡ್ಡಾಯ ಕನ್ನಡ ಆಗಲಿ ಕಡ್ಡಾಯ ಇಂಗ್ಲೀಷಲ್ಲಾಗಲಿ ನೀವು ಒಳ್ಳೆಯ ಮಾರ್ಕ್ಸನ್ನು ತೆಗೆದುಕೊಂಡು ಎಲಿಜಿಬಿಲಿಟಿಯನ್ನು ಅಥವಾ ಅರ್ಹತೆಯನ್ನು ಪಡ್ಕೊಳ್ಬೋದು. ಆ ದೃಷ್ಟಿಯಿಂದ ಈ ಒಂದು ವಿಡಿಯೋನಲ್ಲಿ ನಾನು ನಿಮ್ಮೊಂದಿಗೆ ಚರ್ಚಿಸುತ್ತಿರುವಂತಹ ಒಂದು ವಿಚಾರ ಏನಂತಂದರೆ, ನಾನು ಕಂಪಲ್ಸರಿ ಇಂಗ್ಲೀಷ್ ಪತ್ರಿಕೆಯನ್ನು ತೆಗೆದುಕೊಂಡು ಸಾಧ್ಯವಾದಷ್ಟು ಇದನ್ನು ಕವರ್ ಮಾಡುವುದಕ್ಕೆ, ಅಂದರೆ ಒಂದೊಂದು ಪ್ರತಿ ವಿಡಿಯೋನಲ್ಲೂ ಕೂಡ ನಾನು ಇಂಗ್ಲೀಷ್ ಕಡ್ಡಾಯ ಇಂಗ್ಲೀಷ್ ಏನಿದೆಯೋ ಅಥವಾ ಕಂಪಲ್ಸರಿ ಇಂಗ್ಲೀಷ್ ಏನಿದೆಯೋ ಅದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು, ಜೊತೆಗೆ ಕಳೆದ 2016ರಲ್ಲಿ ನಡೆದಂಥ ಪರೀಕ್ಷೆಯ ಒಂದು ಅನುಭವದಿಂದ ಪರೀಕ್ಷೆಗಳಲ್ಲಿ ಯಾವ ರೀತಿಯಲ್ಲಿ ಪ್ರಶ್ನೆಗಳು ಬರ್ತವೆ, ಯಾವ ರೀತಿಯಲ್ಲಿ ಅಧ್ಯಯನ ಮಾಡಬೇಕು ಎಂಬ ವಿಚಾರವನ್ನು ನಾನು ಒಂದೊಂದಾಗಿ ವಿಡಿಯೋಗಳನ್ನು ಮಾಡ್ತಾ ನಿಮಗೆ ತಿಳಿಸ್ತೇನೆ. ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆದಲ್ಲಿ ನಮ್ಮ ಯೂಟ್ಯೂಬ್ ಚಾನಲ್ ಆದಂತಹ ಜ್ಞಾನ ದಿಕ್ಸೂಚಿಗೆ ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಈ ಒಂದು ವಿಡಿಯೋಗಳನ್ನು ಹಂಚಿಕೊಳ್ಳುವುದಕ್ಕೆ ಮರೆಯಬೇಡಿ. ಸ್ನೇಹಿತರೆ, ಈಗ ಒಂದು ಏನು ಕರ್ನಾಟಕ ರಾಜ್ಯದಲ್ಲಿರುವಂಥ ಕರ್ನಾಟಕ ರಾಜ್ಯದ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಖಾಲಿ ಇರುವಂತಹ ಈ ಏನು ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆ ಅಥವಾ ಸಹಾಯಕ ಪ್ರಾಧ್ಯಾಪಕರ ಹುದ್ದೆ ಏನಿದೆಯೋ, ಇದು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಹೊಂದಿರುವಂಥ ಒಂದು ಪರೀಕ್ಷೆ ಆಗಿರುತ್ತೆ. ಮತ್ತು ಇದರಲ್ಲಿ ಕಡ್ಡಾಯ ಕನ್ನಡ, ಕಡ್ಡಾಯ ಇಂಗ್ಲೀಷು, ಜನರಲ್ ಸ್ಟಡೀಸು ಮತ್ತು ಸಬ್ಜೆಕ್ಟು. ಕಡ್ಡಾಯ ಕನ್ನಡಕ್ಕೆ 100 ಅಂಕಗಳು, ಕಡ್ಡಾಯ ಇಂಗ್ಲೀಷಿಗೆ 100 ಅಂಕಗಳು, ಜನರಲ್ ಸ್ಟಡೀಸ್ಗೆ 50 ಅಂಕಗಳು, ಮತ್ತು ನಮ್ಮ ಸಬ್ಜೆಕ್ಟ್ ಏನಿದೆಯೋ, ನೀವು PGಯಲ್ಲಿ ಯಾವ ಸಬ್ಜೆಕ್ಟ್ ಮಾಡಿರುತ್ತೋ ಅದಕ್ಕೆ 250 ಅಂಕಗಳನ್ನು ನಿಗದಿಪಡಿಸಲಾಗಿರುವಂಥದ್ದು. ನೀವು ಇಷ್ಟನ್ನು ಕೂಡ ನೀವು ಗಂಭೀರವಾಗಿ ಅಧ್ಯಯನ ಮಾಡಬೇಕಾಗತ್ತೆ. ಮತ್ತು ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಲು ಇರುವಂಥ ಅರ್ಹತೆ ಏನಂತಂದರೆ, PGಯೊಂದಿಗೆ PhD ಅಥವಾ ನೆಟ್ ಆಗಿರಬೇಕು ಅಥವಾ ಕೆಸೆಟ್ ಆಗಿರಬೇಕು. ಮತ್ತು ಪೋಸ್ಟ್ಗಳ ಸಂಖ್ಯೆ, ಅಂದರೆ ಹುದ್ದೆಗಳ ಸಂಖ್ಯೆ ಎಷ್ಟಿದೆ ಅಂತಂದರೆ 1242 ಹುದ್ದೆಗಳು. ಮತ್ತು ನಾವು ಕಂಪಲ್ಸರಿ ಇಂಗ್ಲೀಷ್ ಪೇಪರ್ ಏನಿದೆಯೋ, ಪೇಪರ್ 2, ಇದು ಕೆಲವರಿಗೆ ತುಂಬ ಕಷ್ಟವಾದಂಥ ಪತ್ರಿಕೆ ಅಂತಲೂ ಕೂಡ ಕೆಲವರು ಮೂಗು ಮುರಿಯುವಂಥದ್ದನ್ನು ನಾವು ನೋಡ್ತೇವೆ. ಆದರೆ ಸರಿಯಾಗಿ ಅಧ್ಯಯನ ಮಾಡಿದರೆ ನಾವು ಖಂಡಿತವಾಗಿ ಇಂಗ್ಲೀಷ್ ಪೇಪರ್ನಲ್ಲೂ ಕೂಡ ಒಳ್ಳೆಯ ಸ್ಕೋರ್ಗಳನ್ನು ನಾವು ತೆಗೆದುಕೊಳ್ಬೋದು. ಯಾಕೆಂದರೆ ಈ ಇಂಗ್ಲೀಷ್ ಅನ್ನೋದು ಏನಿದೆ, ಕಡ್ಡಾಯ ಇಂಗ್ಲೀಷ್ ಏನಿದೆಯೋ, ಕಂಪಲ್ಸರಿ ಇಂಗ್ಲೀಷ್ ಏನಿದೆಯೋ, ಇದೇನೋ ನಮಗೆ ಮಾಸ್ಟರ್ ಡಿಗ್ರಿ ಹಂತದಲ್ಲಿ ಏನೋ ಇರುವಂತಹ ಒಂದು ಕಠಿಣವಾದಂತಹ ಏನು ಪ್ರಶ್ನೆಗಳನ್ನು ಕೇಳೋದಿಲ್ಲ. ಇದು SSLC ಅಥವಾ ನಮ್ಮ ಏನು 10th ಕ್ಲಾಸ್ ಏನಿದೆಯೋ ಅಥವಾ SSLC ಮಟ್ಟಕ್ಕೆ ಈ ಪತ್ರಿಕೆಗಳನ್ನು ನಿಗದಿಪಡಿಸಿರುವಂಥದ್ದು ಕಂಡುಬರುತ್ತೆ. ಆದ್ದರಿಂದ ಇದು ಅಷ್ಟೇನು ಕಷ್ಟ ಅಲ್ಲ. ಶ್ರಮಪಟ್ಟು ಓದಿದೆಯಾದರೆ ನಾವು ಖಂಡಿತವಾಗಿ ಈ ಒಂದು ಪರೀಕ್ಷೆಯಲ್ಲಿ ಯಶಸ್ಸನ್ನು ಸಾಧಿಸ್ಬೋದು ಅಂತ ಹೇಳ್ಬೋದು. ಜೊತೆಗೆ ನಾನು ಈ ಒಂದು ವಿಡಿಯೋನಲ್ಲಿ ಇದು 2016ರಲ್ಲಿ, ಅಂದರೆ 2017ರಲ್ಲಿ ಸೆಲೆಕ್ಷನ್ ಆದಂಥ ಅಸಿಸ್ಟೆಂಟ್ ಪ್ರೊಫೆಸರ್ಸ್ದು ಏನು ಎಕ್ಸಾಮ್ ಇತ್ತು, 2016ರಲ್ಲಿ ಬರೆದಂಥ ಒಂದು ಪರೀಕ್ಷೆ ಏನಿತ್ತು, ಆ ಪೇಪರ್ನೇ ತೆಗೆದುಕೊಂಡು ನಾನು ನಿಮಗೆ ಇಲ್ಲಿ ಉದಾಹರಣೆ ಸಮೇತ ತಿಳಿಸುವಂಥ ಪ್ರಯತ್ನವನ್ನು ನಾನು ಮಾಡ್ತಾ ಹೋಗ್ತೇನೆ. ಅದರಲ್ಲಿ ಮೊದಲು ಬರುವಂಥದ್ದು ಇನ್ಸ್ಟ್ರಕ್ಷನ್ಸ್ ಏನಿರುತ್ತೆ ಎಂಬುದನ್ನು ಕೂಡ ಗಮನಿಸ್ಕೊಳ್ಳಿ. ಇನ್ಸ್ಟ್ರಕ್ಷನ್ಸ್ ಅಥವಾ ಈ ಸೂಚನೆಗಳು ಅಂತ ಏನಿದೆಯೋ, ಇದನ್ನು ನಾವು ಮೊದಲನೇದಾಗಿ ತಿಳಿದುಕೊಳ್ಳೋಣ. ಯಾಕೆಂದರೆ ಎಷ್ಟೋ ಅಭ್ಯರ್ಥಿಗಳು ಹೊಸದಾಗಿ ಪರೀಕ್ಷೆಯನ್ನು ತೆಗೆದುಕೊಳ್ತಾ ಇದ್ದಾರೆ. ಇದರ ಪ್ಯಾಟರ್ನು ಕೂಡ ಗೊತ್ತಿರೋದಿಲ್ಲ. ಆದರೆ 2016ರಲ್ಲಿ ನಡೆದಂತಹ ಈ ಪರೀಕ್ಷೆ ಏನಿತ್ತು, ಅದರ ಒಂದು ಅನುಭವದ ಆಧಾರದ ಮೇಲೆ ನಾನು ಈ ಒಂದು ಪತ್ರಿಕೆಯನ್ನು ಬಿಡಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ಮತ್ತು ಪರೀಕ್ಷೆ ಯಾವ ರೀತಿಯಲ್ಲಿ ಇರುತ್ತೆ ಎಂಬುದನ್ನು ಕೂಡ ನಾನು ಒಂದೊಂದಾಗಿ ನಿಮಗೆ ತಿಳಿಸ್ತಾ ಹೋಗ್ತೇನೆ. ಸ್ನೇಹಿತರೆ, ಏನು ಈ ಇನ್ಸ್ಟ್ರಕ್ಷನಲ್ಲಿ ಅಥವಾ ಸೂಚನೆಗಳು ಏನಿರುತ್ತೋ ಅದರಲ್ಲಿ ಮೊದಲೇದು ಬರುವಂಥದ್ದು, ಕ್ಯಾಂಡಿಡೇಟ್ಸ್ ಶುಡ್ ಅಟೆಂಪ್ಟ್ ಆಲ್ ಪಾರ್ಟ್ಸ್ ಆ್ಯಂಡ್ ಆಲ್ ಕ್ವೆಶನ್ಸ್ ಅಂತ ಇದೆ. ಅಂದರೆ ಅಭ್ಯರ್ಥಿಗಳು ಏನು ಮಾಡಬೇಕು ಅಂದರೆ ಎಲ್ಲ ಭಾಗಗಳು ಮತ್ತು ಎಲ್ಲ ಪ್ರಶ್ನೆಗಳನ್ನು ಬಿಡಿಸುವಂಥ ಒಂದು ಪ್ರಯತ್ನವನ್ನು ಮಾಡಬೇಕು ಅಂತ ಹೇಳಿದ್ದಾರೆ. ಅದರಿಂದ ನೀವೇನು ಮಾಡಬೇಕು, ಪ್ರತಿಯೊಂದು ಭಾಗಗಳು ಅಂದರೆ ಅಲ್ಲಿ ಸುಮಾರು 4 ಭಾಗ ಬರುತ್ತೆ. ಪಾರ್ಟ್ A, ಪಾರ್ಟ್ B, ಪಾರ್ಟ್ C ಮತ್ತು ಪಾರ್ಟ್ D ಅಂತ 4 ಭಾಗಗಳು ಬರ್ತವೆ. ಎಲ್ಲ ಭಾಗಗಳಲ್ಲೂ ಬರುವಂತಹ ಪ್ರಶ್ನೆಗಳನ್ನು ನೀವು ಉತ್ತರಿಸಿದರೆ ನಿಮಗೆ ಹೆಚ್ಚು ಅಂಕಗಳು ಬರೋದಕ್ಕೆ ಸಾಧ್ಯ ಆಗತ್ತೆ ಎಂಬ ಉದ್ದೇಶವನ್ನು ಇಟ್ಟುಕೊಂಡು ಇದನ್ನು ಹೇಳಿರುವಂಥದ್ದು. ಆಮೇಲೆ ನಂತರದಲ್ಲಿ ದ ಮಾರ್ಕ್ಸ್ ಕ್ಯಾರಿಡ್ ಬೈ ಈಚ್ ಕ್ವೆಶನ್ ಆರ್ ಇಂಡಿಕೇಟೆಡ್ ವಿತ್ ದ ಕ್ವೆಶನ್. ಅಂದರೆ ನೋಡಿ, ಈ ಎಲ್ಲ ಮಾರ್ಕ್ಸ್ಗಳು ಏನು ಬರ್ತವೋ ಅದನ್ನು ನೀವು ಏನು ನೀವು ಪ್ರಶ್ನೆಗಳು ಬರಿತೀರೋ ಆ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ ನೀವು ಆ ಸಂಖ್ಯೆಗಳನ್ನು ನೀವು ಬರಿತಾ ಹೋಗಬೇಕು. ಅದನ್ನು ಮಿಸ್ ಮಾಡಬಾರ್ದು. ಯಾವ
ಪ್ರಶ್ನೆಯ ಸಂಖ್ಯೆಗೆ ನೀವು ಯಾವ ಉತ್ತರ ಹಾಕ್ತೀವೋ ಆ ಸಂಖ್ಯೆಯನ್ನು ನೀವು ಮರಿದೇನೆ ಅದನ್ನು ಬರಿಬೇಕು. ಇಲ್ಲ ಅಂತಂದರೆ ನಿಮಗೆ ನೀವು ಬರೆದಿರುವಂಥ ಉತ್ತರ ಬೇರೆ ಒಂದು ಪ್ರಶ್ನೆಗೆ ಏನು ಲಿಂಕ್ ಆಗೋದ್ರಿಂದ ಅದು ತಪ್ಪು ಉತ್ತರ ಆಗಿ ಪರಿಗಣಿಸ್ಬೋದು ಅಂತ. ಜೊತೆಗೆ ನಂತರದಲ್ಲಿ ಆನ್ಸರ್ ಮಸ್ಟ್ ಬಿ ರಿಟನ್ ಇನ್ ಇಂಗ್ಲೀಷ್. ಅಂದರೆ ಇದು ಇಂಗ್ಲೀಷ್ ಪತ್ರಿಕೆ ಆಗಿರೋದ್ರಿಂದ ನಾವು ಇಂಗ್ಲೀಷ್ನಲ್ಲೇ ಉತ್ತರಗಳನ್ನು ಬರಿಬೇಕು ಎಂಬ ವಿಚಾರವನ್ನು ಕೂಡ ಇಲ್ಲಿ ಹೇಳಿರುವಂಥದ್ದು. ಜೊತೆಗೆ ಇನ್ ದ ಕೇಸ್ ಇದು ಕ್ವಶನ್ ನಂಬರ್ 15 ಇನ್ ಪಾರ್ಟ್ ಡಿ, ಮಾರ್ಕ್ಸ್ ವಿಲ್ ಬಿ ಡಿಡಕ್ಟೆಡ್ ಇಫ್ ದ ಪ್ರೆಸಿ ಈಸ್ ಮಚ್ ಲಾಂಗರ್ ಆರ್ ಶಾರ್ಟರ್ ದ್ಯಾನ್ ದ ಪ್ರಿಸ್ಕ್ರೈಬ್ಡ್ ಲೆಂತ್ ಅಂತ ಇದೆ. ಅಂದರೆ ಇಲ್ಲಿ ಪಾರ್ಟ್ ಡಿ ಅಂತ ಏನಿದೆಯೋ ಅದರಲ್ಲಿ ಕ್ವಶನ್ ನಂಬರ್ 15 ಏನಿದೆಯೋ ಅದರಲ್ಲಿ ಪ್ರೆಸಿ ರೈಟಿಂಗ್ ಅಂದರೆ ಸಂಕ್ಷಿಪ್ತ ಬರವಣಿಗೆ ಅಂತ ಇದೆ. ಅದರಲ್ಲಿ ಎಷ್ಟು ಹೇಳಿದರೋ ಅಷ್ಟೇ ಬರೀಬೇಕು. ಹೆಚ್ಚು ಲಾಂಗ್ ಆನ್ಸರು ಆಗಿರಬಾರ್ದು, ಹೆಚ್ಚು ಶಾರ್ಟು ಕೂಡ ಆಗಿರಬಾರ್ದು. ಆದ್ದರಿಂದ ಈ ಪ್ರೆಸಿ ರೈಟಿಂಗ್ನಲ್ಲಿ ನೀವು ಒಂದು ಮಾದರಿಯಾಗಿ ಉತ್ತರವನ್ನು ಬರೀಬೇಕಾಗತ್ತೆ. ಆದರೆ ಮಾತ್ರ ನಿಮಗೆ ಮಾರ್ಕ್ಸ್ ಸಿಗುತ್ತೆ. ಇಲ್ಲ ಅಂದರೆ ನಿಮ್ಮ ಮಾರ್ಕ್ಸ್ನಲ್ಲಿ ಅಂಕಗಳನ್ನು ಡಿಡಕ್ಷನ್ ಮಾಡುವಂಥದ್ದು ಕೂಡ ಇದರಲ್ಲಿ ಬರುತ್ತೆ ಅಂತ. ನಂತರದಲ್ಲಿ ಕ್ವಶನ್ ನಂಬರ್ 15 ಅಂತ ಏನಿದೆಯೋ ಅಂದರೆ ಕ್ವಶನ್ ನಂಬರ್ 15 ಆಫ್ ಪಾರ್ಟ್ ಡಿ ಶುಡ್ ಆನ್ಸರ್ಡ್ ಇನ್ ದ ಪ್ರೆಸ್ಸಿ ಶೀಟ್ ಪ್ರೊವೈಡೆಡ್. ಅಂದರೆ ನಿಮಗೆ ಏನು ಪಾರ್ಟ್ ಡಿ ಪ್ರಶ್ನೆ ಸಂಖ್ಯೆ 15 ಏನಿದೆಯೋ ಇದನ್ನು ನಿಮಗೆ ಸೆಪ್ರೇಟಾಗಿ ಒಂದು ಪ್ರೆಸ್ಸಿ ಶೀಟ್ ಅಂದರೆ ಒಂದು ಸಂಕ್ಷಿಪ್ತ ಬರವಣಿಗೆಗೋಸ್ಕರ ಒಂದು ಸೆಪ್ರೇಟ್ ಸೀಟನ್ನು ಕೊಡ್ತಾರೆ. ಆ ಸೀಟ್ನಲ್ಲೇ ನೀವು ಬರೀಬೇಕು, ಇನ್ನೆಲ್ಲೂ ಬರೀಬಾರ್ದು. ಆಯಿತಾ? ಆ ಶೀಟ್ನಲ್ಲೇ ಅದು ನಿಗದಿಪಡಿಸುವಂತಹ ಮಾದರಿಯಲ್ಲೇ ಅದನ್ನು ನೀವು ಬರೀಬೇಕಾಗತ್ತೆ. ಅದನ್ನು ಬಿಟ್ಟು ಬೇರೆ ಎಲ್ಲೂ ಕೂಡ ಬರೀಬಾರ್ದು ಎಂಬ ವಿಚಾರವನ್ನು ತಿಳಿದುಕೊಳ್ಬೇಕು. ನಂತರದಲ್ಲಿ ಪ್ಲೀಸ್ ಡು ನಾಟ್ ಅಫಿಕ್ಸ್ ಯುವರ್ ಸಿಗ್ನೇಚರ್ ಆರ್ ರಿವೀಲ್ ಯುವರ್ ಐಡೆಂಟಿಟಿ ವೈಲ್ ಆನ್ಸರಿಂಗ್ ದ ಕ್ವೆಶನ್ಸ್ ಇನ್ ದ ಆನ್ಸರ್ ಪೇಪರ್. ಅಂದರೆ ಇಲ್ಲಿ ಏನು ಹೇಳಿದ್ದಾರೆ ಅಂತಂದರೆ, ನೀವು ಯಾವುದೇ ಕಾರಣಕ್ಕೂ ಕೂಡ ಪ್ರಶ್ನೆ ಪತ್ರಿಕೆಗಳಾಗಲಿ ಅಥವಾ ಆ ಉತ್ತರವನ್ನು ಬರೆಯುವಂತಹ ಉತ್ತರ ಪತ್ರಿಕೆಯಲ್ಲಾಗಲಿ ನೀವು ಯಾವುದೇ ರೀತಿಯ ಸಿಗ್ನೇಚರ್ ಅಥವಾ ನಿಮ್ಮ ಗುರುತಿನ ಬಗ್ಗೆ ಯಾವುದೇ ರೀತಿಯ ವಿಚಾರಗಳನ್ನು ಅಲ್ಲಿ ಸೇರಿಸಬಾರ್ದು ಅಥವಾ ಬರಿಬಾರ್ದು ಎಂಬ ವಿಚಾರವನ್ನು ಇಲ್ಲಿ ಹೇಳ್ತಾ ಇರುವಂಥದ್ದು. ನಂತರ ನಾವು ಬಹಳ ಪ್ರಮುಖವಾಗಿ ಈ ಒಂದು ಸೀರೀಸ್ ಏನು ತಗೊಂಡಿದ್ದೀನಿ ನಾನು ಈ ಚಾನಲಲ್ಲಿ, ಯೂಟ್ಯೂಬ್ ಚಾನಲಲ್ಲಿ ನಿಮಗೆ ಇಂಗ್ಲೀಷ್ ಪತ್ರಿಕೆಗೆ ಅಂದರೆ ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗಳಿಗೆ ನಿಗದಿಪಡಿಸಿರುವಂತಹ ಈ ಕಂಪಲ್ಸರಿ ಇಂಗ್ಲೀಷ್ ಪೇಪರ್ ಏನಿದೆಯೋ ಅದಕ್ಕೆ ನಾನು ಒಂದೊಂದು ಪಾರ್ಟು ಅಥವಾ ಒಂದೊಂದು ಪಾರ್ಟ್ನಲ್ಲಿ ನಿಮಗೆ ಉದಾಹರಣೆ ಸಮೇತ ಒಂದೊಂದು ವಿಡಿಯೋ ಮಾಡ್ತಾ ಹೋಗ್ತಿದ್ದೀನಿ. ಒಟ್ಟು 4 ಪಾರ್ಟ್ಗಳು ಬರ್ತವೆ. ಪಾರ್ಟ್ ಎ, ಪಾರ್ಟ್ ಬಿ, ಪಾರ್ಟ್ ಸಿ ಮತ್ತು ಪಾರ್ಟ್ ಡಿ ಅಂತ ಇದೆ. ಸಾಧ್ಯವಾದಷ್ಟು ಮಟ್ಟಿಗೆ ಈಗ ಮೊದಲನೇದಾಗಿ ನಾವು ಪಾರ್ಟ್ ಎ ತೆಗೆದುಕೊಂಡು ಚರ್ಚೆ ಮಾಡ್ತಾ ಹೋಗೋಣ. ಎಲ್ಲಿವರೆಗೂ ಸಾಧ್ಯ ಆಗುತ್ತೋ ಅಲ್ಲಿವರೆಗೂ ಕೂಡ ನಿಮಗೆ ಅರ್ಥವಾಗುವ ರೀತಿಯಲ್ಲಿ ನಾನು ಇದನ್ನು ಹೇಳುವಂಥ ಒಂದು ಪ್ರಯತ್ನವನ್ನು ನಾನು ಉದಾಹರಣೆ ಸಮೇತ ಮಾಡ್ತಾ ಹೋಗ್ತೇನೆ. ಒಂದೊಂದು ವಿಡಿಯೋನಲ್ಲೂ ಕೂಡ ಉದಾಹರಣೆ ಸಮೇತ ನಾನು ಮಾಡ್ತಾ ಹೋಗ್ತೇನೆ. ನಾವು ಮೊದಲನೇದಾಗಿ ನಾವು ಈ ಇಂಗ್ಲೀಷ್ ಪತ್ರಿಕೆಯಲ್ಲಿರುವಂತಹ ಪಾರ್ಟ್ 4 ಏನಿದೆಯೋ ಎ ಬಿ ಸಿ ಡಿ ಅದರಲ್ಲಿ ನಾವು ಪಾರ್ಟ್ ಎಯನ್ನು ಮೊದಲು ತೆಗೆದುಕೊಳ್ಳೋಣ. ಪಾರ್ಟ್ ಎನ ಮೊದಲು ತಗೊಳ್ಕೊಂಡು ನಾವು ಸಾಧ್ಯವಾದಷ್ಟು ಮಟ್ಟಿಗೆ ಎಷ್ಟು ಕಲಿಬೋದು, ಎಷ್ಟು ತಿಳಿಬೋದು ಅಷ್ಟು ಕೂಡ ನಾವು ಮಾಡ್ತಾ ಹೋಗೋಣ ಅಂತ ಹೇಳ್ತಾ, ಇದು ಪಾರ್ಟ್ ಎನಲ್ಲಿ ನಾನು ಇವತ್ತಿನ ವಿಡಿಯೋನಲ್ಲಿ ನಿಮಗೆ 2016ರಲ್ಲಿ ಅಂದರೆ 2017ರ ಒಂದು ಅಸಿಸ್ಟೆಂಟ್ ಪ್ರೊಫೆಸರ್ನ ಸೆಲೆಕ್ಷನ್ ಏನಾಯಿತು ಆ ಪತ್ರಿಕೆಯ ಒಂದು ಎಕ್ಸಾಂಪಲನ್ನು ನಾನು ಇಲ್ಲಿ ತೆಗೆದುಕೊಂಡು ಅದನ್ನು ಉತ್ತರಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತೇನೆ. ಇದರಿಂದ ನಿಮಗೆ ಏನು ಕಂಡು ಬರುತ್ತೆ ಅಂತಂದರೆ, ನೀವು ಸುಲಭವಾಗಿ 2016-17ರಲ್ಲಿ ನಡೆದಂತಹ ಈ ಪರೀಕ್ಷೆಯ ಒಂದು ಪ್ಯಾಟರ್ನ್ ಏನಿತ್ತು ಅದನ್ನು ಬಿಡಿಸೋದ್ರಿಂದ ನಿಮಗೆ ಮುಂದಿನ ಪರೀಕ್ಷೆಗಳಿಗೆ ಇದು ಸುಲಭ ಆಗುತ್ತೆ ಎಂಬ ವಿಚಾರ ಇಟ್ಕೊಂಡು ನಾನು 2016ರಲ್ಲಿ ನಡೆದಂತಹ ಈ ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗಳಿಗೆ ನಿಗದಿಪಡಿಸಿದಂಥ ಇಂಗ್ಲೀಷ್ ಪತ್ರಿಕೆಯ ಪಾರ್ಟ್ ಎಯನ್ನು ನಾನು ತೆಗೆದುಕೊಂಡು ನಿಮಗೆ ಅದನ್ನು ಬಿಡಿಸುವಂಥ ಒಂದು ಪ್ರಯತ್ನವನ್ನು ನಾನು ಮಾಡ್ತೇನೆ. ಸ್ನೇಹಿತರೆ, ಪಾರ್ಟ್ ಎನಲ್ಲಿ ಮೊದಲನೇದು ಏನು ಬರುತ್ತೆ ಅಂತಂದರೆ, ಫಿಲ್ ಇನ್ ದಿ ಬ್ಲ್ಯಾಂಕ್ ವಿತ್ ಅಪ್ರಾಪ್ರಿಯೇಟ್ ಟೆನ್ಸ್ ಫಾರ್ಮ್ ಆಫ್ ದ ವರ್ಬ್ ಗಿವನ್ ಇನ್ ಬ್ರ್ಯಾಕೆಟ್ಸ್ ಅಂತ ಹೇಳ್ತಾನೆ. ಅಂದರೆ ಈ ಒಂದು ಕೆಳಗೆ ಕೊಟ್ಟಿರುವಂತಹ ಏನು ಈ ಪ್ರಶ್ನೆಗಳಿದಾವೋ ಆ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ ನಿಮಗೆ ಬ್ರ್ಯಾಕೆಟ್ನಲ್ಲಿ ನಿಮಗೆ ಒಂದು ವರ್ಬನ್ನು ಕೊಟ್ಟಿದ್ದಾರೆ, ಇಲ್ಲಿ ಕ್ರಿಯಾಪದವನ್ನು ಕೊಟ್ಟಿದ್ದಾರೆ. ಅಂದರೆ ಇಲ್ಲಿ ಏನು ಮಾಡಿದ್ದಾನೆ ಅಂತ 3 ಪ್ರಶ್ನೆಗಳು ಕೊಟ್ಟಿದ್ದಾರೆ ಇದರಲ್ಲಿ. ಅಂದರೆ ಒಂದರಲ್ಲಿ ಅಂದರೆ ಪಾರ್ಟ್ ಎ 1ರಲ್ಲಿ ಫಿಲ್ ಇನ್ ದಿ ಬ್ಲ್ಯಾಂಕ್ ವಿತ್ ಅಪ್ರಾಪ್ರಿಯೇಟ್ ಟೆನ್ಸ್ ಫಾರ್ಮ್ ಆಫ್ ದ ವರ್ಬ್ ಗಿವನ್ ಇನ್ ಬ್ರ್ಯಾಕೆಟ್ಸ್ ಅಂತ ಇರೋದ್ರಲ್ಲಿ ಮೂರು ಪ್ರಶ್ನೆಗಳಿಗೆ 3 ಅಂಕಗಳಿರ್ತವೆ. ಆದ್ದರಿಂದ ಈ ಪ್ರಶ್ನೆಯನ್ನು ಅರ್ಥ ಮಾಡಿಕೊಂಡು ಈ ಬ್ರ್ಯಾಕೆಟ್ನಲ್ಲಿ ಕೊಟ್ಟಿರುವಂತಹ ಕ್ರಿಯಾಪದ ಏನಿದೆಯೋ, ವರ್ಬ್ ಏನಿದೆಯೋ ಅದನ್ನು ನೋಡಿಕೊಂಡು ನೀವು ಈ ಒಂದು ಖಾಲಿ ಜಾಗ ಅಂದರೆ ಬ್ಲ್ಯಾಂಕ್ ಏನಿದೆಯೋ ಅದನ್ನು ನೀವು ಫಿಲ್ ಮಾಡಬೇಕಾಗತ್ತೆ. ಅದರಲ್ಲಿ ಉದಾಹರಣೆಗೆ ಒಂದನೇ ತಗೋಬೇಕು ಅಂತಂದರೆ, ನಾವು ಒಂದನೇ ತಗೊಳ್ಳೋದಾದರೆ ಎನಲ್ಲಿ ಏನು ಹೇಳ್ತಾನೆ ಅಂತಂದರೆ, ವಿ ಹ್ಯಾಡ್ ಆ್ಯನ್ ಆಪರ್ಚುನಿಟಿ ಟು ವಿಸಿಟ್ ಆಸ್ಟ್ರೇಲಿಯಾ. ವಿ
ಡ್ಯಾಶ್ ಬ್ರ್ಯಾಕೆಟ್ನಲ್ಲಿ ಟ್ರಾವೆಲ್ ಅಂತ ಇದೆ, ಇನ್ ಎ ಬಿಗ್ ಶಿಪ್ ಅಂತ ಇದೆ. ವಿ ಹ್ಯಾಡ್ ಆ್ಯನ್ ಆಪರ್ಚುನಿಟಿ ಟು ವಿಸಿಟ್ ಆಸ್ಟ್ರೇಲಿಯಾ. ಅಂದರೆ ನಮಗೆ ಆಸ್ಟ್ರೇಲಿಯಾಕ್ಕೆ ಹೋಗುವುದಕ್ಕೆ ಒಂದು ಒಳ್ಳೆಯ ಅವಕಾಶ ಇತ್ತು, ಅಂದರೆ ಪಾಸ್ಟ್ ಪಾರ್ಟಿಸಿಪಲ್ ಅಂದರೆ ಪಾಸ್ಟ್ ಟೆನ್ಸ್ನಲ್ಲಿರುವಂಥದ್ದು. ವಿ ಹ್ಯಾಡ್ ಆ್ಯನ್ ಅಪಾರ್ಚುನಿಟಿ ಟು ವಿಸಿಟ್ ಆಸ್ಟ್ರೇಲಿಯಾ. ನಾವು ಆಸ್ಟ್ರೇಲಿಯಾಕ್ಕೆ ಹೋಗುವುದಕ್ಕೆ, ಭೇಟಿ ಕೊಡುವುದಕ್ಕೆ ಒಂದು ಅವಕಾಶ ಇತ್ತು. ಆಮೇಲೆ ವಿ ಡ್ಯಾಶ್ ಟ್ರಾವೆಲ್ ಇನ್ ಎ ಬಿಗ್ ಶಿಪ್. ಅವಕಾಶ ಇದ್ದಿದ್ದರಿಂದ ಇವ್ರು ಏನು ಮಾಡಿದ್ರು, ಅವಕಾಶ ಇತ್ತು, ಅದರಿಂದ ನಾವು ಏನು ಮಾಡಿದ್ವಿ, ನಾವು ಒಂದು ದೊಡ್ಡ ಹಡಗಿನಲ್ಲಿ ಹೋದೆವು ಅಂದರೆ ನಾವು ಒಂದು ದೊಡ್ಡ ಹಡಗಿನಲ್ಲಿ ಹೋದೆವು ಅಂತ ಬರಬೇಕು. ಇಲ್ಲಿ ನಾವು ಗಮನಿಸಬೇಕಾಗಿರುವಂಥದ್ದು ಬಹಳ ಪ್ರಮುಖವಾದಂಥ ವಿಚಾರ ಅಂದರೆ ಇಲ್ಲಿ ನೋಡಿ, ಹ್ಯಾಡ್ ಅನ್ನೋ ಪದ ಇಲ್ಲಿ ಪಾಸ್ಟ್ ಟೆನ್ಸನ್ನು ತೋರಿಸ್ತಾ ಇದೆ. ಹ್ಯಾಡ್ ಅಂತ ಹೇಳಿದೆಲ್ಲ ಪಾಸ್ಟ್ ಪರ್ಫೆಕ್ಟ್ ಟೆನ್ಸನ್ನು ತೋರಿಸ್ತಾ ಇದೆ. ಅಂದರೆ ಹ್ಯಾಡ್ ನಾವು ಇಲ್ಲಿ ವರ್ಬನ್ನು ಗಮನಿಸಬೇಕು. ಈ ಒಂದು ಸೆಂಟೆನ್ಸು ಯಾವ ಕಾಲದಲ್ಲಿದೆ ಎಂಬುದನ್ನು ಅರ್ಥ ಮಾಡ್ಕೋಬೇಕು ಫಸ್ಟು. ಈ ಮೊದಲನೇ ಪಾರ್ಟ್ ಏನಿದೆಯೋ, ಈ 2 ಪಾರ್ಟ್ ಮಾಡ್ತೀವಿ ನೋಡಿ. ಇಲ್ಲಿ ವಿ ಹ್ಯಾಡ್ ಆ್ಯನ್ ಅಪಾರ್ಚುನಿಟಿ ಟು ವಿಸಿಟ್ ಆಸ್ಟ್ರೇಲಿಯಾ ಅನ್ನೋದು 1 ಪಾರ್ಟ್ ಆಗುತ್ತೆ. ವಿ ಡ್ಯಾಶ್ ಟ್ರಾವೆಲ್ ಇನ್ ಎ ಬಿಗ್ ಶಿಪ್ ಅನ್ನೋದು 2ನೇ ಪಾರ್ಟ್ ಆಗುತ್ತೆ. ಈ ಎರಡು ಪಾರ್ಟ್ಗಳನ್ನು ನಾವು ಸರಿಯಾಗಿ ಗಮನಿಸ್ಕೋಬೇಕು. 2ನೇ ಪಾರ್ಟ್ಗೆ ಉತ್ತರ ಕೊಡಬೇಕು ಅಂದರೆ ನಾವು ಮೊದಲನೇ ಪಾರ್ಟ್ ಈ ಸೆಂಟೆನ್ಸ್ ಯಾವ ಕಾಲದಲ್ಲಿದೆ, ಯಾವ ಟೆನ್ಸ್ನಲ್ಲಿದೆ ಎಂಬುದನ್ನು ನಾವು ಮೊದಲೇದಾಗಿ ಅರ್ಥ ಮಾಡ್ಕೋಬೇಕು. ಅದಕ್ಕೆ ಸಂಬಂಧಪಟ್ಟಂತೆ ನೀವು ಗ್ರಾಮರನ್ನು ಸ್ವಲ್ಪ ಸ್ಟಡಿ ಮಾಡಬೇಕು ಮನೇಲಿ ಕೂತ್ಕೊಂಡು. ಗ್ರಾಮರ್ ಒಳ್ಳೊಳ್ಳೆ ಪುಸ್ತಕಗಳು ಸಿಗ್ತವೆ. ಆ ಗ್ರಾಮರ್ ಬುಕ್ಕನ್ನು ನೀವು ತೆಗೆದುಕೊಂಡು ಅಧ್ಯಯನ ಮಾಡಿದರೆ ಖಂಡಿತವಾಗಿ ನಿಮಗೆ ಈ ಕಾಲಗಳ ಬಗ್ಗೆ ಅಥವಾ ಟೆನ್ಸಸ್ ಬಗ್ಗೆ ಒಂದು ಜ್ಞಾನ ಸಿಗುತ್ತೆ. ಎಕ್ಸಾಮ್ಗಳಿಗೂ ಬರೋಕ್ಕೆ ಸುಲಭ ಆಗುತ್ತೆ ಎಂಬ ವಿಚಾರವನ್ನು ನಾನು ಹೇಳ್ತಾ ಇದ್ದೀನಿ. ನಾವು ಅದಕ್ಕೆ ಈ ಒಂದು ಸೆಂಟೆನ್ಸನ್ನು 2 ಭಾಗದಲ್ಲಿ ನಾವು ನೋಡ್ತೀವಿ. ಮೊದಲನೇ ಸೆಂಟೆನ್ಸು ಪಾಸ್ಟ್ ಟೆನ್ಸ್ನಲ್ಲಿದೆ. 2ನೇ ಸೆಂಟೆನ್ಸು ಕೂಡ ನಾವು ಮೊದಲನೇ ಸೆಂಟೆನ್ಸ್ ಪಾಸ್ಟ್ ಟೆನ್ಸ್ನಲ್ಲಿರೋದ್ರಿಂದ 2ನೇ ಸೆಂಟೆನ್ಸಲ್ಲೂ ಕೂಡ ಪಾಸ್ಟ್ ಟೆನ್ಸ್ನಲ್ಲೇ ನಾವು ಮಾಡಬೇಕಾಗತ್ತೆ. ಯಾಕೆಂದರೆ 2ನೇ ಒಂದು ಭಾಗ ಏನಿದೆಯೋ, 2ನೇ ಭಾಗವನ್ನು ಉತ್ತರಿಸಬೇಕು ಅಂದರೆ ಮೊದಲನೇ ಭಾಗ ಯಾವ ಕಾಲದಲ್ಲಿದೆ ಎಂಬುದನ್ನು ನಾವು ಅರ್ಥ ಮಾಡ್ಕೋಬೇಕು. ಅದರಿಂದ ವಿ ಹ್ಯಾಡ್ ಅನ್ನೋದು ಪಾಸ್ಟ್ ಪಾರ್ಟಿಸಿಪಲ್ ಅಂದರೆ ಅದು ಭೂತಕಾಲದಲ್ಲಿರುವಂಥದ್ದನ್ನು ಹೇಳುತ್ತೆ. ಆ ದೃಷ್ಟಿಯಿಂದ ನಾವು ವಿ ಹ್ಯಾಡ್ ಆ್ಯನ್ ಅಪಾರ್ಚುನಿಟಿ ಟು ವಿಸಿಟ್ ಆಸ್ಟ್ರೇಲಿಯಾ ಅಂದರೆ ನಮಗೆ ಆಸ್ಟ್ರೇಲಿಯಾಕ್ಕೆ ಹೋಗೋಕ್ಕೆ ಒಂದು ಅವಕಾಶ ಇತ್ತು ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ಇವ್ರೇನು ಮಾಡಿದ್ರು, ವಿ ಡ್ಯಾಶ್ ಟ್ರಾವೆಲ್ ಇನ್ ಎ ಬಿಗ್ ಶಿಪ್. ಅದರಿಂದ ಇವ್ರೇನು ಮಾಡಿದ್ರು, ಅವಕಾಶ ಇದ್ದಿದ್ದರಿಂದ ಅವರು ಒಂದು ದೊಡ್ಡ ಹಡಗಿನಲ್ಲಿ ಅವರು ಪ್ರಯಾಣವನ್ನು ಬೆಳೆಸಿದರು. ಪಾಸ್ಟ್ ಟೆನ್ಸ್ನಲ್ಲಿ ಹೇಳಬೇಕು, ಬೆಳೆಸಿದರು. ಅದಕ್ಕೆ ನಾವು ಏನು ಮಾಡ್ತೀವಿ, ಈ ಟ್ರಾವೆಲ್ ಅನ್ನೋದು ವರ್ಬ್ ಏನಿದೆಯೋ ಇದು ಯಾವ ಕಾಲದಲ್ಲಿದೆ ಅಂದರೆ ಪ್ರೆಸೆಂಟ್ ಟೆನ್ಸ್ನಲ್ಲಿದೆ, ಪ್ರೆಸೆಂಟ್ ಫಾರ್ಮ್ನಲ್ಲಿರುವಂಥದ್ದು ವರ್ಬ್ ಇದು. ಟ್ರಾವೆಲ್ ಅನ್ನೋದು ಪ್ರೆಸೆಂಟ್ ಫಾರ್ಮ್ನಲ್ಲಿ ಇರುವಂಥ ಒಂದು ವರ್ಬು. ಆದ್ದರಿಂದ ನಾವು ಏನು ಮಾಡ್ತೀವಿ, ನಾವು ವರ್ಬನ್ನು ತೆಗೆದುಕೊಂಡು ಕ್ರಿಯಾಪದವನ್ನು ತೆಗೆದುಕೊಂಡು 3 ಭಾಗ ಮಾಡ್ತೀವಿ ನಾವು. ಒಂದು ಉದಾಹರಣೆ ನೋಡಿ, ನಾವು ಏನು ಮಾಡ್ತೀವಿ, ಪ್ರೆಸೆಂಟ್, ಪಾಸ್ಟ್ ಪಾರ್ಟಿಸಿಪಲ್ ಅಂತ 3 ಭಾಗ ಮಾಡ್ತೀವಿ. ಅಂದರೆ ಯಾವುದೇ ಒಂದು ಕ್ರಿಯಾಪದವನ್ನು ತೆಗೆದುಕೊಂಡು 3 ಭಾಗಗಳನ್ನಾಗಿ ನಾವು ಮಾಡ್ಕೊಳ್ತೀವಿ. ಒಂದು ಪ್ರೆಸೆಂಟ್ ಫಾರ್ಮ್ ಇರುತ್ತೆ, 2 ಪಾಸ್ಟ್ ಫಾರ್ಮ್ ಇರುತ್ತೆ, 3ನೇದು ಪಾಸ್ಟ್ ಪಾರ್ಟಿಸಿಪಲ್ ಅಂತ 3 ಭಾಗ ಮಾಡ್ಕೊಳ್ತೀವಿ. ಅದರಿಂದ ನಾವು ಈ ಟ್ರಾವೆಲ್ ಅನ್ನೋದು ಪ್ರೆಸೆಂಟ್ ಫಾರ್ಮ್ನಲ್ಲಿದೆ, ಅಂದರೆ ಈಗ ಪ್ರಸ್ತುತ ಪ್ರೆಸೆಂಟ್ ವರ್ತಮಾನ ಕಾಲದಲ್ಲಿರುವಂಥದ್ದು. ಅದರಿಂದ ಈ ಸೆಂಟೆನ್ಸ್ ಯಾವ ಕಾಲದಲ್ಲಿದೆ, ಅದು ಭೂತಕಾಲದಲ್ಲಿರೋದ್ರಿಂದ ಟ್ರಾವೆಲ್ಲು ವರ್ತಮಾನ ಕಾಲದಲ್ಲಿರೋದ್ರಿಂದ ಟ್ರಾವೆಲ್ಗೆ ನಾವು ಟ್ರಾವೆಲ್ ಎಂಬ ಪದವನ್ನು ನಾವು ಭೂತಕಾಲಕ್ಕೆ ಕನ್ವರ್ಟ್ ಮಾಡಬೇಕು. ಅದಕ್ಕೆ ನಾವೇನು ಮಾಡಬೇಕು, ಟ್ರಾವೆಲ್ ಅನ್ನೋದು ಈ ಭೂತಕಾಲಕ್ಕೆ ಏನು ಬರುತ್ತೆ ಅಂದರೆ ಟ್ರಾವೆಲ್ಡ್ ಅಂದರೆ ಇ.ಡಿ. ಟ್ರಾವೆಲ್ ಆಲ್ರೆಡಿ ಇದೆ, ಬ್ರಾಕೆಟ್ನಲ್ಲಿ ಟ್ರಾವೆಲ್ ಅನ್ನೋ ಪದ ಆಲ್ರೆಡಿ ಇದೆ, ಅದಕ್ಕೆ ಇ.ಡಿ. ಸೇರಿಸಿದ್ರೆ ಅದು ಪಾಸ್ಟ್ ಟೆನ್ಸ್ ಆಗುತ್ತೆ. ಆವಾಗ ಟ್ರಾವೆಲ್ಡ್ ಅಂತ ಆಗುತ್ತೆ. ಆವಾಗ ನೋಡಿ ಸೆಂಟೆನ್ಸ್ ಯಾವ ರೀತಿ ಆಗುತ್ತೆ ಅಂದರೆ, ವಿ ಹ್ಯಾಡ್ ಆ್ಯನ್ ಅಪಾರ್ಚುನಿಟಿ ಟು ವಿಸಿಟ್ ಆಸ್ಟ್ರೇಲಿಯಾ, ವಿ ಟ್ರಾವೆಲ್ಡ್ ಇನ್ ಎ ಬಿಗ್ ಶಿಪ್. ನಾವು ಆಸ್ಟ್ರೇಲಿಯಾಕ್ಕೆ ಹೋಗೋಕ್ಕೆ ಒಂದು ಅವಕಾಶ ಇತ್ತು, ಅದರಿಂದ ನಾವು ಒಂದು ದೊಡ್ಡ ಹಡಗಿನಲ್ಲಿ ಪ್ರಯಾಣವನ್ನು ಬೆಳೆಸಿದ್ವಿ. ಅದು ಪಾಸ್ಟ್ ಟೆನ್ಸ್ನಲ್ಲಿ ಆಯಿತು. ಇಷ್ಟು ನೋಡಿ ಎಷ್ಟು ಸುಲಭವಾಗಿ ಅರ್ಥ ಮಾಡ್ಕೋಬೋದು ಅಂತಂದರೆ ನೋಡಿ, ವಿ ಹ್ಯಾಡ್ ಆ್ಯನ್ ಅಪಾರ್ಚುನಿಟಿ ಟು ವಿಸಿಟ್ ಆಸ್ಟ್ರೇಲಿಯಾ, ವಿ ಟ್ರಾವೆಲ್ಡ್ ಇನ್ ಎ ಬಿಗ್ ಶಿಪ್ ಅಂತ ನಾವು ಈ ಸೆಂಟೆನ್ಸ್ಗೆ ಉತ್ತರವನ್ನು ಮಾಡಿದರೆ ಖಂಡಿತವಾಗಿ ನಿಮಗೆ 1 ಮಾರ್ಕ್ಸ್ಗೆ 1 ಮಾರ್ಕ್ಸ್ ಬರ್ತದೆ. ಎರಡನೇದು ಬಿನದು ತಗೊಳ್ಳೋಣ. ಇಲ್ಲಿ ಏನು ಹೇಳ್ತಾನೆ, ಹಿಸ್ ಹೋಪ್ಸ್ ಡ್ಯಾಶ್ ಬಿ ಫುಲ್ಫಿಲ್ಡ್ ಮಚ್ ಅರ್ಲಿಯರ್ ದ್ಯಾನ್ ಹಿ ಹ್ಯಾಡ್ ಎಕ್ಸ್ಪೆಕ್ಟೆಡ್ ಅಂತ ಇದೆ. ನೋಡಿ, ಅವನು ಏನು ಅಂದ್ಕೊಂಡಿದ್ನೋ, ಏನು ಆಸೆ ಪಟ್ಟಿದ್ನೋ ಅದನ್ನು ಅವನು ಎಕ್ಸ್ಪೆಕ್ಟ್ ಮಾಡೋಕ್ಕಿಂತ ಮುಂಚೆನೇ ಅದನ್ನು ಫುಲ್ಫಿಲ್ ಮಾಡಲಾಗುವುದು ಅಥವಾ ತುಂಬಿಸಲಾಗುವುದು. ಅವನು ಏನು ಎಕ್ಸ್ಪೆಕ್ಟ್ ಮಾಡಿದ್ನೋ ಅದಕ್ಕಿಂತ ಮುಂಚೆನೇ ನಾವು ಅವನ ಆಸೆಯನ್ನು ಈಡೇರಿಸಬೇಕು
ಎಂಬ ಈಡೇರಿಸಲಾಗುವುದು ಎಂಬ ವಿಚಾರನ ತೆಗೆದುಕೊಳ್ಬೇಕು. ಅದರಿಂದ ನಾವಿಲ್ಲಿ ಡ್ಯಾಶಸ್ನಲ್ಲಿ ಬ್ರ್ಯಾಕೆಟ್ನಲ್ಲಿ ನೋಡ್ಕೋಬೇಕು. ಇಲ್ಲಿ ಈ ಸೆಂಟೆನ್ಸ್ನಲ್ಲಿ ಬರುವಂಥ ಬ್ರ್ಯಾಕೆಟ್ನಲ್ಲಿ ಬಿ ಅಂತ ಇದೆ. ಬಿ ಅಂದರೆ ಇದು ಫ್ಯೂಚರ್ ಟೆನ್ಸನ್ನು ಸೂಚಿಸ್ತದೆ ಅಥವಾ ಈಗ ವರ್ತಮಾನವನ್ನು ಸೂಚಿಸ್ತದೆ. ಅದು ಬಿ ಅನ್ನೋ ಪದವನ್ನು ಸೂಚಿಸ್ತದೆ. ಅದರಿಂದ ನಾವೇನು ಮಾಡಬೇಕು, ಈ ಈ ಪದ ಅರ್ಥವನ್ನು ಮಾಡಿಕೊಂಡು, ಈ ವರ್ಬ್ ಏನಿದೆಯೋ ಕ್ರಿಯಾಪದವನ್ನು ಅರ್ಥ ಮಾಡಿಕೊಂಡು ನಾವು ಇಲ್ಲಿಗೆ ಸೂಟೇಬಲ್ ವರ್ಡ್ ಅಪ್ರಾಪ್ರಿಯೇಟ್ ಟೆನ್ಸನ್ನು ಯೂಸ್ ಮಾಡಿಕೊಂಡು ಸರಿಯಾದ ಪದವನ್ನು ಬಳಸ್ಕೊಂಡು ನಾವು ಈ ಒಂದು ಡ್ಯಾಸಸ್ ಏನಿದೆಯೋ ಅದಕ್ಕೆ ಫಿಲ್ ಮಾಡಬೇಕಾಗತ್ತೆ. ಅದರಿಂದ ಹಿಸ್ ಹೋಪ್ಸ್, ಅವನ ಆಶೆಗಳು ಅಥವಾ ಅವನು ಅಂದ್ಕೊಂಡಿದ್ದು, ಬಿ ಫುಲ್ಫಿಲ್ಡ್ ಮಚ್ ಅರ್ಲಿಯರ್ ದ್ಯಾನ್ ಹಿ ಹ್ಯಾಡ್ ಎಕ್ಸ್ಪೆಕ್ಟೆಡ್ ಅಂತ ಇದೆ. ಅಂದರೆ ಇಲ್ಲೂ ಕೂಡ ನೋಡಿ ಏನು ಇದು ಆ ಪದವನ್ನು ಬಳಸುವಾಗ ಬಿ ಇರು ಅನ್ನೋ ಅರ್ಥವನ್ನು ಸೂಚಿಸ್ತದೆ. ಅದಕ್ಕೆ ನಾವೇನು ಮಾಡಬೇಕು, ಆ ಒಂದು ಜಾಗದಲ್ಲಿ, ಆ ಒಂದು ಪದದಲ್ಲಿ, ಆ ಒಂದು ಸ್ಥಳದಲ್ಲಿ ನಾವು ಯಾವ ಪದವನ್ನು ಬಳಸಿದರೆ ಸರಿಯಾದ ಪದ ಬರುತ್ತೆ ಎಂಬ ವಿಚಾರವನ್ನು ನಾವು ಹೇಳಬೇಕಾಗತ್ತೆ. ಇಲ್ಲೂ ಕೂಡ ಅಷ್ಟೇ. ಇಲ್ಲೂ ಈ ಸೆಂಟೆನ್ಸನ್ನು 2 ಭಾಗಗಳನ್ನಾಗಿ ಮಾಡ್ಕೋಬೋದು. ಹಿಸ್ ಹೋಪ್ಸ್ ಫುಲ್ಫಿಲ್ಡ್ ಮಚ್ ಅರ್ಲಿಯರ್ ಅಂತ ಇದೆಯಲ್ಲ, ಮಚ್ ಅರ್ಲಿಯರ್ ದ್ಯಾನ್ ಅಂತಿದೆಯಲ್ಲ, ಅಲ್ಲೂ ತನಕ ಇದರ ಒಂದು ವಾಕ್ಯ ಅಂತ ಹೇಳ್ಕೋಬೋದು. ಹಿ ಹ್ಯಾಡ್ ಎಕ್ಸ್ಪೆಕ್ಟೆಡ್. ನೋಡಿ, ಅವನು ಬಯಸಿದ್ದಕ್ಕಿಂತ, ಅವನು ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತ ಬಹಳ ಮುಂಚಿತವಾಗಿಯೇ ಅವನ ಒಂದು ಆಸೆಯನ್ನು ಪೂರೈಸಲಾಯಿತು. ಅಂದರೆ ಬಿ ಅಂದರೆ ಇಲ್ಲಿ ಪಾಸ್ಟ್ ಟೆನ್ಸ್ನಲ್ಲಿ ತಗೊಳ್ಬೇಕು ನಾವು. ಯಾಕಂದರೆ ಈ ಬಿಯನ್ನು ನೀವು ಫ್ಯೂಚರು ಅಥವಾ ಅಲ್ಲಿ ವರ್ತಮಾನ ಕಾಲ, ಭವಿಷ್ಯತ್ ಕಾಲ, ಭೂತಕಾಲದಲ್ಲೂ ಆದರೂ ಕೂಡ ಸೆಂಟೆನ್ಸ್ನಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. 2ನೇ ಭಾಗವನ್ನು ತೆಗೆದುಕೊಂಡ್ರೆ ಹಿ ಹ್ಯಾಡ್ ಎಕ್ಸ್ಪೆಕ್ಟೆಡ್ ಅಂತ ಇದೆ. ಹಿ ಹ್ಯಾಡ್ ಎಕ್ಸ್ಪೆಕ್ಟೆಡ್ ಅಂತಂದರೆ ಇದು ಪಾಸ್ಟ್ ಪಾರ್ಟಿಸಿಪಲಲ್ಲಿರುವಂಥದ್ದು. ಅದರಿಂದ ನಾವು ಅವನ ಆಸೆಯನ್ನು ಅವನ ಆಸೆ ಹೆಂಗೆ ಈಡೇರಿತು ಅಂತಂದರೆ ಅವನು ಎಕ್ಸ್ಪೆಕ್ಟ್ ಮಾಡೋಕ್ಕಿಂತ ಮುಂಚೆನೇ ಅದನ್ನು ಪಡೆದುಕೊಂಡ ಅಥವಾ ಆಸೆಯನ್ನು ಪೂರೈಸ್ಕೊಂಡ ಅಂತ ಬರಬೇಕು. ಬಿ ಅಂತ ಬಂದಾಗ ನಾವಿಲ್ಲಿ ಏನು ಮಾಡಬೇಕು, ಹಿಸ್ ಹೋಪ್ಸ್ ಏನು ಮಾಡಬೇಕು, ಹಿಸ್ ಹೋಪ್ಸ್ ಅಂದರೆ ಇಲ್ಲಿ ಅವನ ಆಸೆಗಳನ್ನು, ಹೋಪ್ ಅಂತಂದರೆ ಆಸೆ, ಹೋಪ್ಸ್ ಅಂದರೆ ಬಹುವಚನ, ಆಸೆಗಳನ್ನು. ಆವಾಗ ನಾವು ಏನು ಮಾಡಬೇಕು, ಹಿಸ್ ಹೋಪ್ಸ್ ಹ್ಯಾವ್ ಬೀನ್ ಫುಲ್ಫಿಲ್ಡ್ ಮಚ್ ಅರ್ಲಿಯರ್ ದ್ಯಾನ್ ಹಿ ಹ್ಯಾಡ್ ಎಕ್ಸ್ಪೆಕ್ಟೆಡ್ ಅಂತ ಆ ಪದವನ್ನು ಹೇಳ್ತೀವಿ. ಈ ಥರದಲ್ಲಿ ನಾವು ಸೆಂಟೆನ್ಸ್ನ ಅರ್ಥ ಮಾಡಿಕೊಂಡು ಸೆಂಟೆನ್ಸ್ ಬರುವಂಥದ್ದು ಏನು ಬರುತ್ತೋ ಆ ಸೆಂಟೆನ್ಸ್ ಯಾವ ಕಾಲದಲ್ಲಿದೆ ಎಂಬುದನ್ನು ಅರ್ಥ ಮಾಡಿಕೊಂಡು ನಾವು ಅದನ್ನು ಬಿಡಿಸುವಂಥ ಒಂದು ಪ್ರಯತ್ನವನ್ನು ನಾವು ಮಾಡಬೇಕಾಗತ್ತೆ. ಆಮೇಲೆ ಸೀನದು ಒಂದು ನೋಡಿದಾಗ, ಸೀನಲ್ಲಿ ಏನಿದೆ, ಹಿ ವೆಯ್ಟೆಡ್ ಫಾರ್ ಹಿಸ್ ಫ್ರೆಂಡ್ ಅಂಟಿಲ್ ಹಿ ಡ್ಯಾಶ್ ಕಮ್ ಅಂತ ಇದೆ. ಇಲ್ಲೂ ಕೂಡ ನೋಡಿ, ಹಿ ವೆಯ್ಟೆಡ್ ಫಾರ್ ಹಿಸ್ ಫ್ರೆಂಡ್ ಅಂಟಿಲ್ ಹಿ ಡ್ಯಾಶ್ ಕಮ್ ಅಂತ ಇದೆ. ಇಲ್ಲಿ ನಾವೇನು ಮಾಡಬೇಕು, ಇಲ್ಲಿ ನೋಡಿ ಹಿ ವೆಯ್ಟೆಡ್, ಇಲ್ಲೂ ಕೂಡ ಒಂದು ಸೆಂಟೆನ್ಸನ್ನು 2 ಭಾಗ ಮಾಡ್ಕೋಬೇಕು. ಹಿ ವೆಯ್ಟೆಡ್ ಫಾರ್ ಹಿಸ್ ಫ್ರೆಂಡ್ ಅಂಟಿಲ್ ಡ್ಯಾಶ್ ಹಿ ಕಮ್ ಅನ್ನೋದು 2ನೇ ಭಾಗ. 2ನೇ ಭಾಗದಲ್ಲೂ ಮೊದಲನೇ ಭಾಗ ಏನಿತ್ತು, ಹಿ ವೆಯ್ಟೆಡ್ ಫಾರ್ ಹಿಸ್ ಫ್ರೆಂಡ್ ಅಂದರೆ ಅವನ ಸ್ನೇಹಿತನನ್ನು ಕಾದ ಎಲ್ಲಿಯವರೆಗೆ, ಅಂಟಿಲ್ ಹಿ ಕಮ್ ಅಂತ ಅಂದರೆ ಅವನು ಬರುವವರೆಗೆ ಅವನು ತನ್ನ ಸ್ನೇಹಿತನನ್ನು ಕಾದ ಅಥವಾ ವೆಯ್ಟ್ ಮಾಡ್ದ ಎಂಬ ಅರ್ಥವನ್ನು ಕೊಡುತ್ತೆ. ಅದರಿಂದ ನಾವು ಇಲ್ಲಿ ಸೆಂಟೆನ್ಸು ಪಾಸ್ಟ್ ಟೆನ್ಸ್ನಲ್ಲಿದೆ. ಅದರಿಂದ ನಾವು ಸಿಂಪಲ್ ಪಾಸ್ಟ್ ಟೆನ್ಸ್ನಲ್ಲಿರೋದ್ರಿಂದ ನೋಡಿ, ಇಲ್ಲಿ ಹಿ ವೆಯ್ಟೆಡ್ ಫಾರ್ ಹಿಸ್ ಫ್ರೆಂಡ್ ಅಂಟಿಲ್ ಹಿ ಕೇಮ್. ಕಮ್ ಅನ್ನೋ ಪದ ಏನಿದೆ ಅಂದರೆ ಇಲ್ಲಿ ನೋಡಿ, ಪ್ರೆಸೆಂಟ್, ಪಾಸ್ಟ್, ಪಾರ್ಟಿಸಿಪಲ್ ಅಂತ ನಾವು 3 ಭಾಗ ಮಾಡ್ಕೊಂಡ್ವಲ್ಲ, ಅದರಲ್ಲಿ ನಾವು ಕಮ್ಮನ್ನು ಯಾವ ರೀತಿ ತೊಗೊಂಡಿದ್ದೀವಿ, ಕಮ್ ಕೇಮ್ ಕಮ್. ಯಾಕೆಂದರೆ ಈ ಕಮ್ ಅನ್ನೋ ಪದ ಪ್ರೆಸೆಂಟ್ ಟೆನ್ಸ್ನಲ್ಲೇ ಇದೆ, ಜೊತೆಗೆ ಪಾಸ್ಟ್ ಪಾರ್ಟಿಸಿಪಲ್ನಲ್ಲೂ ಕಮ್ಮೆ ಬರುತ್ತೆ, ಪ್ರೆಸೆಂಟ್ ಟೆನ್ಸ್ನಲ್ಲೂ ಕಮ್ಮೆ ಬರುತ್ತೆ, ಪಾಸ್ಟ್ ಪಾರ್ಟಿಸಿಪಲಲ್ಲೂ ಕಮ್ಮೆ ಬರುತ್ತೆ. ಆದರೆ ಪಾಸ್ಟ್ ಟೆನ್ಸ್ ಇದೆಯಲ್ಲ, ಪ್ರೆಸೆಂಟ್, ಪಾಸ್ಟ್ ಪಾರ್ಟಿಸಿಪಲ್ ಅಂತ ಹೇಳ್ತೀವಲ್ಲ, ಪಾಸ್ಟ್ ಟೆನ್ಸ್ನಲ್ಲಿ ಬಂದಾಗ ಅದು ಕೇಮ್ ಆಗುತ್ತೆ, ಕಮ್ ಅಂತ ಆಗುತ್ತೆ. ಅದರಿಂದ ಈ ವೆಯ್ಟೆಡ್ ಅನ್ನೋ ಪದ ಇಲ್ಲಿ ಸಿಂಪಲ್ ಪಾಸ್ಟ್ ಟೆನ್ಸ್ನಲ್ಲಿರೋದ್ರಿಂದ ನಾವು ಕಮ್ಮನ್ನು ಕೇಮ್ಗೆ, ಪಾಸ್ಟ್ ಅಂದರೆ ನೋಡಿ ಇಲ್ಲಿ ಪಾಸ್ಟ್ ಟೆನ್ಸ್ಗೆ ಕನ್ವರ್ಟ್ ಮಾಡ್ಕೋಬೇಕು. ಅಂದರೆ ಹಿ ವೆಯ್ಟೆಡ್ ಫಾರ್ ಹಿಸ್ ಫ್ರೆಂಡ್ ಅಂಟಿಲ್ ಹಿ ಕೇಮ್, ಅವನು ಬರುವವರೆಗೆ
ಏನು ಮಾಡ್ದ ಇವನು, ಅವನ ಸ್ನೇಹಿತರನ್ನು ಕಾದ ಅಥವಾ ವೆಯ್ಟ್ ಮಾಡ್ದ ಅಥವಾ ನಿರೀಕ್ಷಿಸಿದ ಎಂಬ ವಿಚಾರವನ್ನು ನಾವು ಇಲ್ಲಿ ತಿಳ್ಕೊಳ್ಬೇಕಾಗತ್ತೆ. ಆದ್ದರಿಂದ ನಾವು ಬಹಳ ಪ್ರಮುಖವಾಗಿ ಈ ಒಂದು ಪಾರ್ಟ್ನಲ್ಲಿ, ಅದರಲ್ಲೂ ಕೂಡ ಪಾರ್ಟ್ ಎ ಮತ್ತು ಅದರಲ್ಲಿ ಒಂದು ಏನಿದೆಯೋ ಫಿಲ್ ಇನ್ ದಿ ಬ್ಲ್ಯಾಂಕ್ಸ್ ಅಂತ ಇದೆಯಲ್ಲ, ಖಾಲಿ ಜಾಗಗಳನ್ನು ಭರ್ತಿ ಮಾಡಿ ಅಂತ ಇದೆಯಲ್ಲ, ಇದು ತುಂಬ ಸ್ವಲ್ಪ ಶ್ರಮಪಟ್ಟು ಅಧ್ಯಯನ ಮಾಡಿದರೆ ಖಂಡಿತವಾಗಿ ಇದು ಸುಲಭವಾಗಿ ಉತ್ತರವನ್ನು ಬರಿಬೋದು ನಾವು. ಯಾಕೆಂದರೆ ಬ್ರ್ಯಾಕೆಟ್ನಲ್ಲೇ ಪದಗಳಿರ್ತದೆ, ವರ್ಬ್ ಇರುತ್ತೆ. ಆದರೆ ಆ ಸೆಂಟೆನ್ಸ್ನ ಅರ್ಥ ಮಾಡಿಕೊಂಡು ಯಾವ ಕಾಲದಲ್ಲಿದೆ, ಯಾವ ಟೆನ್ಸ್ನಲ್ಲಿದೆ ಅಂತ ಅದನ್ನು ಗುರುತಿಸ್ಕೊಂಡು ನಾವು ಬ್ರ್ಯಾಕೆಟ್ನಲ್ಲಿರುವಂತಹ ವರ್ಬನ್ನು, ಕ್ರಿಯಾಪದವನ್ನು ಕನ್ವರ್ಟ್ ಮಾಡಿದರೆ ಖಂಡಿತವಾಗಿ ಈ ಒಂದು ಪ್ರಶ್ನೆಗಳಿಗೆ ಸುಲಭವಾಗಿ ಉತ್ತರವನ್ನು ಕೊಡ್ಬೋದು. ಆದರೆ ಕೆಲವು ಸಂದರ್ಭದಲ್ಲಿ ಕನ್ಫ್ಯೂಷನ್ ಕೂಡ ಆಗುತ್ತೆ. ನಾವು ಕನ್ಫ್ಯೂಷನ್ ಮಾಡಿಕೊಂಡು ತಕ್ಷಣವೇ ಅದನ್ನು ಆನ್ಸರ್ ಮಾಡೋಕ್ಕೆ ಹೋಗಬಾರ್ದು. ನಾವು ಒಂದು 2-3 ಸಲ ಅದನ್ನು ಸ್ವಲ್ಪ ಆಲೋಚನೆ ಮಾಡಬೇಕು. ಪರೀಕ್ಷೆಯನ್ನು ಬರೆಯುವಾಗ ನೋಡಿದ ಫ್ಲ್ಯಾಶ್ ಆಗ್ತಾ ತಕ್ಷಣ ನಾವು ಅದನ್ನು ಬರೆಯೋದಕ್ಕೆ ಹೋಗಬಾರ್ದು. ಒಂದು 2-3 ಸಲ ಅದನ್ನು ನೋಡಿ ಆಲೋಚನೆ ಮಾಡಿ, ಈ ಪದ ಸರಿ ಇದೆಯಾ, ಈ ಪದ ಈ ಒಂದು ವರ್ಬ್ಗೆ ನಾನು ಬರಿತಾ ಇರೋದು ಸರಿ ಇದೆಯಾ, ಕನ್ವರ್ಟ್ ಮಾಡಿರೋದು ಎಂಬ ವಿಚಾರವನ್ನು ನೀವು ತಿಳಿದುಕೊಂಡು ನೀವು ಖಂಡಿತವಾಗಿ ಬರೆದ್ರೆ ಈ ಒಂದು ಫಿಲ್ ಇನ್ ದಿ ಬ್ಲ್ಯಾಂಕ್ ಏನಿದೆಯೋ ಇದನ್ನು ಸುಲಭವಾಗಿ ನೀವು ಬರೆದು ಇದರಲ್ಲಿ 3 ಅಂಕಗಳನ್ನು ಸುಲಭವಾಗಿ ಪಡ್ಕೋಬಹುದು ಎಂಬ ವಿಚಾರವನ್ನು ನಾನು ನಿಮಗೆ ಈ ಮೂಲಕ ತಿಳಿಸ್ತೇನೆ. ಜೊತೆಗೆ ಇಷ್ಟೇ, ಏನು ಅಂತಂದರೆ ನಾನು ಈ ಒಂದು ನನ್ನ ಏನು ಜ್ಞಾನ ದಿಕ್ಸೂಚಿ ಚಾನಲ್ ಏನಿದೆಯೋ ಈ ಚಾನಲ್ ಮೂಲಕ ನಾನು ಈ ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗಳಿಗೆ ನಡೆಯುತ್ತಿರುವಂತಹ ಏನು ಸ್ಪರ್ಧಾತ್ಮಕ ಪರೀಕ್ಷೆ ಇದೆ ಅದಕ್ಕೆ ನಾನು ಇಂಗ್ಲೀಷ್ ಪತ್ರಿಕೆಯನ್ನು, ಕಂಪಲ್ಸರಿ ಇಂಗ್ಲೀಷ್ ಪತ್ರಿಕೆಯನ್ನು ತೆಗೆದುಕೊಂಡು ಅದನ್ನು ಒಂದು ರೀತಿಯ ಸಿರೀಸ್ನಲ್ಲಿ ನಾನು ಮಾಡ್ತಾ ಹೋಗ್ತೀನಿ. ಸಾಧ್ಯವಾದಷ್ಟು ಮಟ್ಟಿಗೆ ನಾನು ನಿಮಗೆ ಇದರ ಬಗ್ಗೆ ತಿಳಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತೇನೆ. ಇದು ನಿಮಗೆ ಇಷ್ಟ ಆಯಿತು ಅಂತಂದರೆ ನಮ್ಮ ಜ್ಞಾನ ದಿಕ್ಸೂಚಿ ಚಾನೆಲ್ ಆದಂತಹ ಏನು ನಮ್ಮ ಯೂಟ್ಯೂಬ್ ಚಾನಲ್ ಆದಂತಹ ಜ್ಞಾನ ದಿಕ್ಸೂಚಿ ಈ ಒಂದು ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗ್ಬೋದು. ಜೊತೆಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಈ ವಿಡಿಯೋವನ್ನು ಹಂಚ್ಬೋದು. ಮತ್ತು ಇದಕ್ಕೆ ಸಂಬಂಧಪಟ್ಟಂಥ ಕಮೆಂಟ್ಗಳನ್ನು ಕೂಡ ನೀವು ಮಾಡ್ಬೋದು ಅಂತ ಹೇಳ್ತಾ ನಾನು ಇಲ್ಲಿಗೆ ಏನು ಈ ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗೆ ನಡೆಸುತ್ತಿರುವಂಥ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕಡ್ಡಾಯ ಪತ್ರಿಕೆಯಾದಂತಹ ಏನು 2ನೇ ಪತ್ರಿಕೆಯಾದಂಥ ಇಂಗ್ಲೀಷ್ನ ಬಗ್ಗೆ, ಅದರಲ್ಲೂ ಕೂಡ ಪಾರ್ಟ್ ಎನಲ್ಲಿ ಅದರಲ್ಲಿ ಒಂದು ಫಿಲ್ ಇನ್ ದಿ ಬ್ಲ್ಯಾಂಕ್ಸ್ ಬಗ್ಗೆ ನಾನು ಈ ಒಂದು ವಿಡಿಯೋನಲ್ಲಿ ತಿಳಿಸಿದ್ದೇನೆ. ಮುಂದಿನ ವಿಡಿಯೋನಲ್ಲಿ ಫಿಲ್ ಇನ್ ದಿ ಬ್ಲ್ಯಾಂಕ್ಸ್ ಸಂಬಂಧಪಟ್ಟಂತೆ ಬೇರೆ ಬೇರೆ ಪರೀಕ್ಷೆಗಳಲ್ಲಿ ಹಳೆಯ ಪತ್ರಿಕೆಗಳನ್ನು ತೆಗೆದುಕೊಂಡು ಅದನ್ನು ಬಿಡಿಸುವಂಥ ಒಂದು ಪ್ರಯತ್ನವನ್ನು ಮಾಡಿ ನಿಮ್ಮ ಮುಂದೆ ಇಡ್ತೇನೆ ಅಂತ ಹೇಳ್ತಾ ನಾನು ಇವತ್ತಿನ ಈ ಸೆಷನ್ನಲ್ಲಿ ಈ ಒಂದು ಏನು ಈ ಸ್ಪರ್ಧಾತ್ಮಕ ಪರೀಕ್ಷೆಗೆ ಅಥವಾ ಅದರಲ್ಲೂ ಕೂಡ ಈ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಅದರಲ್ಲೂ ಕೂಡ ನಾವು ಅಸಿಸ್ಟೆಂಟ್ ಪ್ರೊಫೆಸರ್ ಅಥವಾ ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗೆ ಏನು ನಿಗದಿಪಡಿಸಿದ್ದಾರೆ ಈ ಇಂಗ್ಲೀಷ್ ಪತ್ರಿಕೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ಒಂದು ಮಾಹಿತಿಯನ್ನು ಹಂಚ್ಕೊಂಡಿದ್ದೇನೆ. ಮುಂದಿನ ವಿಡಿಯೋನಲ್ಲೂ ಕೂಡ ನಾನು ಈ ಕಂಪಲ್ಸರಿ ಪೇಪರ್ ಆದಂಥ ಇಂಗ್ಲೀಷ್ಗೆ ಸಂಬಂಧಪಟ್ಟಂತೆ ನಾನು ಹೆಚ್ಚಿನ ಒಂದು ವಿಚಾರವನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ಳಲು ಇಚ್ಛಿಸ್ತೇನೆ. ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.